ಸರ್ ಇವಾಗಷ್ಟೇ ಒಳಗಡೆ ಹೇಳ್ತಾ ಇದ್ದೀವಿ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ. ಮೊದಲು ಸಿನಿಮಾಗಳಿಗೂ ಇವಾಗ ಸಿನಿಮಾಗಳಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ, ಹಾಗೆ ಇದಕ್ಕಿಂತ ಮುಂಚೆ ನಿಮ್ಮ ತಂದೆಯವರು ಕೆಲವೊಂದು ಸಿನಿಮಾಗಳನ್ನ ಮಾಡಿದರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಮುಂದೆ ಬರ್ತಕ್ಕಂಥ ಭಾಳ ಕಷ್ಟಕರ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಅನುಭವ ನಿರ್ಮಾಪಕರಿಗೆ ಫಸ್ಟ್ ವಿಷಯ ಗೊತ್ತಿಲ್ಲ ಸಿನಿಮಾ ಮಾಡಬಾರ್ದು. ಸಿನಿಮಾ ಒಂದು 20,000 ಜನ ಡೈರೆಕ್ಟರ್ ಎಲ್ಲ ಬರ್ತಾರೆ. ಡೈರೆಕ್ಟ್ರು ನಾನು ಸಿನಿಮಾ ಮಾಡ್ತೀನಿ ಏನೋ ತಂದು ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ಸಿನಿಮಾ ತೆಗಿತಕ್ಕಂಥ ಜನ ನಮ್ಮ ನಿರ್ಮಾಪಕರಿಗೆ ಏನೋ ಒಂದು ಸುಳ್ಳು ಹೇಳಿ ಮಾಡ್ತಾರೆ ಅಥವಾ ಸತ್ಯ ಹೇಳಿ ಮಾಡ್ತಾರೆ. ಕಂಟೆಂಟ್ ಇಲ್ಲ, ತಿರುಳಿಲ್ಲ. ಸಿನಿಮಾ ಹೋಗ್ಬೇಕಾದ್ರೆ ಥಿಯೇಟ್ರಲ್ಲಿ ಏನೋ ಒಂದು ಇರಬೇಕಲ್ಲ. ಇದು ಚೆನ್ನಾಗಿದೆ, ನಾನು 4 ಜನ ಕೇಳಬೇಕಂದ್ರೆ ಚೆನ್ನಾಗಿದೆ ಇಲ್ಲ. ಈ ಥರ ಆಗಿ ಕನ್ನಡಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಕೆಲವು ಜನ ಮಾಡ್ತಾರೆ. ಸಿನಿಮಾ ಏನು ಕೆಟ್ಟಿಲ್ಲ, ನಾವು ಕೆಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಒಳ್ಳೆ ಸ್ಟೋರಿ ಇರಬೇಕು. ಆಮೇಲೆ ಥಿಯೇಟ್ರಿಗೆ ಬರ್ತಕ್ಕಂಥ ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯ್ತು ಅಂದರೆ, ಇವಾಗ ನೀವು ಯೂಟ್ಯೂಬು, ಇದು ನಮ್ಮ ಬೆಂಗಳೂರಲ್ಲೇ ನಮ್ಮದು ಸೇರಿ ಒಂದು ಲಕ್ಷಾಂತರ ಜನ ದೊಡ್ಡ ದೊಡ್ಡ ಟಿ ವಿನವರು ಬಿಟ್ಟು ಬೇಜಾರಿದೆ. ನಿಮ್ಮ ಥರದ ಎಲ್ಲ ಬೇಜಾರಿದೆ. ಮನೆಯಲ್ಲಿ ನೋಡ್ತಕ್ಕಂಥ ಸಿನಿಮಾ ತೆಗಿಬೇಕು, ಮನೆಯಲ್ಲೇ ಸಿನಿಮಾ ತೆಗಿಬೇಕು, ನೋಡಬೇಕು ಜನ. ಪ್ರತಿಯೊಬ್ಬರು ಫ್ಯಾಮಿಲಿ ನೋಡ್ತಕ್ಕಂಥ ಸಿನಿಮಾ ತೆಗೆದ್ರೆ ಮನೆಯಲ್ಲಿ ಗ್ಯಾರಂಟಿ ನೋಡ್ತಾರೆ. ಥಿಯೇಟ್ರಲ್ಲಿ ಇನ್ಮೇಲೆ ಮಚ್ಚು ತಗೊಂಡು ಹೊಡೆಯೋದು, ಶೂಟ್ ಮಾಡೋದು, ಗಂತಗಳು ಇರ್ತಕ್ಕಂಥದಕ್ಕೆ ಯಾರು ಸಿನಿಮಾಗೆ ಒತ್ತು ಕೊಡೋಲ್ಲ. ಸೀನಿಯರ್ ಸಿನಿಮಾದಲ್ಲಿ 1-2 ಸಿನಿಮಾ ಬರ್ತದೆ ಹೀರೋಗಳು, ಬೇರೆ ಥರ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ದುಡ್ಡು ಬರೋದಿಲ್ಲ. ನಾನು ಸಿನಿಮಾ ತೆಗೆದ್ರು ಗೋಪಿನೋಲ, ನಮ್ಗೆ ಒಳ್ಳೆ ಕಂಟೆಂಟ್ ಇತ್ತು, ಡಿಸ್ಟ್ರಿಬ್ಯೂಟರ್ಸೇ ಹಾಳು ಮಾಡೋಕ್ಕೆ. ಅಂದರೆ ಅನುಭವ ಇರಬೇಕು ಅಂತ ಹೇಳ್ತೀನಿ. ಅನುಭವ ಇರಬೇಕು. ನಿರ್ಮಾಪಕರಿಗೆ ಅನುಭವ ಇಲ್ಲ ಅಂದರೆ ಸಿನಿಮಾ ಮಾಡೋದು ಭಾಳ ಕಷ್ಟ. ಅದಕ್ಕೋಸ್ಕರ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದೆ ಅಷ್ಟೇ. ಯಾಕೆಂದರೆ ಒಳ್ಳೆ ಚೆನ್ನಾಗಿ ತೆಗೆದಿದ್ದಾರೆ. ಸ್ವಲ್ಪ ಚೆನ್ನಾಗಿ ತೆಗೆದು 2 ವರ್ಷ ಸತತವಾಗಿ ಶ್ರಮ ವಹಿಸಿದ ಹೆಣ್ಮಗಳು ಕ್ವಾಲಿಟಿ ಒಳ್ಳೇದಾಗಲಿ, ಕ್ವಾಲಿಟಿ ಇದೆ, ಏನೋ ಒಂದು ಅದರಲ್ಲಿ ವಿಷಯ ಇದೆ ಅಂತ ನನ್ನ ಭಾವನೆ. ನೀವೆಲ್ಲ ಸಹಕಾರ ಕೊಟ್ಟರೆ, ಎಲ್ಲ ಸಹಕಾರ ಕೊಡ್ತಾ ಇದ್ರೆ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಚಿತ್ರದ ಬಗ್ಗೆ? ಜನ ಅದ್ಭುತವಾಗಿ ಬಳಸ್ತಕ್ಕಂಥ ಪದಗಳು ಸಿನಿಮಾದಲ್ಲಿ ಇರಬಾರ್ದು. ಮನೆಯಲ್ಲಿ ತಾಯಿ, ತಂದೆ, ಅಕ್ಕ, ತಂಗಿ ಎಲ್ಲ ನೋಡ್ತಾ ಇರ್ತಾರೆ. ನೋಡುವಾಗ ಅವ್ರು ಏನೂ ಆಗಬಾರ್ದು. ಆ ಥರ ಸಿನಿಮಾ ತೆಗೆದ್ರೆ ಗ್ಯಾರಂಟಿ ಇನ್ನೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಹೀರೋಗಳೆಲ್ಲ ಸೌಕರ್ಯಗರೆ, ಪ್ರೊಡ್ಯೂಸರ್ ಯಾರಾಗವ್ರೆ ಎಲ್ಲ ಕೆಳಗೆ ಬರ್ತಾರೆ. ಎಲ್ಲರಿಗೂ ಕಷ್ಟ ಆಗಿದೆ. ಒಳ್ಳೆ ಕತೆ, ಒಳ್ಳೆ ಸಂಭಾಷಣೆ, ಒಳ್ಳೆ ಕ್ಲೀನಾಗಿ ಒಳ್ಳೆ ಹಾಡು ಎಲ್ಲ ಮಾಡಿದ್ರೆ ಗ್ಯಾರಂಟಿ ಬಂದಿದೆ. ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಂದು ತಿಂಗಳಿಗೆ, ಒಂದು ವಾರಕ್ಕೇನೆ 10 ಪಿಕ್ಚರಲ್ಲಿ, ಒಂದು ತಿಂಗಳು 40 ಸಿನಿಮಾ ರಿಲೀಸ್ ಆಗ್ತಾರೆ. ಯಾರು ನೋಡ್ತಾರೆ? ಈ ಹುಡುಗರು ಉದಾಹರಣೆ ಇವರೇ ಆಗ ನೋಡ್ಬೇಕಾದ್ರೆ ನ್ಯೂಸ್ ನೋಡ್ತಾರೆ, ಇನ್ನೊಂದು ನೋಡ್ತಾರೆ, ನೋಡೋ ಪಿಕ್ಚರ್. ಆಮೇಲೆ ಇನ್ನೊಂದು ಯಾರು ಸಿನಿಮಾ ಟೆಕ್ನಿಷಿಯನ್ ಆಗಲಿ, ನಿರ್ದೇಶಕರಾಗಲಿ ಯಾರು ಸಿನಿಮಾ ನೋಡೋಕ್ಕೆ ಬರೋದು. ಫಸ್ಟು ನಾವು ಸಿನಿಮಾ ತೆಗೆತಕ್ಕಂಥ ನಾವು ಒಗ್ಗಟ್ಟಾಗಿ ಸಿನಿಮಾ ನೋಡ್ಬೇಕು. ಸಿನಿಮಾ ಮಾಡತಕ್ಕಂಥ ಪಾತ್ರಧಾರಿಗಳ ಸಮೇತ ಕೆಲವರು ಪಿಕ್ಚರ್ ಬರೋದೇ ಇಲ್ಲ. ಹೌದು, ಪ್ರಚಾರಕ್ಕೂ ಬರಲ್ಲ ಅಂತ ಆರೋಪ ಕೂಡ ಇದೆ. ಪಾತ್ರ ಮಾಡಿರೋರು ಪ್ರಚಾರಕ್ಕೂ ಬರಲ್ಲ ಅಂತ ಆರೋಪ ಇದೆ. ಪ್ರಚಾರಕ್ಕೂ ಬರಲ್ಲ, ಎಲ್ಲಕ್ಕೂ ಬರಲ್ಲ. ದುಡ್ಡು ತೊಗೊಂಡ್ಮೇಲೆ ಮುಗೀತು. ಅವ್ರು ಬಂದು ಅರ್ಧ ಜನ ಪ್ರಚಾರ ಆಗುತ್ತೆ, ಪ್ರಚಾರಕ್ಕೆ ಬರಲ್ಲ. ದುಡ್ಡಿಗೆ ಮಾತ್ರ ಗಲಾಟೆ ಮಾಡ್ತಾರೆ. ಇದೊಂದು ಗ್ಯಾರಂಟಿ ಚೆನ್ನಾಗಿ ಆಗುತ್ತೆ. ಇವೆಲ್ಲ ಸಮಸ್ಯೆ ಕನ್ನಡದಲ್ಲಿ ಭಾಳಷ್ಟು ಜನಕ್ಕಿದೆ. ಅದು ಫಸ್ಟು ವಾಣಿಜ್ಯ ಮಂಡಳಿಯಿಂದ ಹಿಡಿದು ನಾವು ಟೆಕ್ನಿಷಿಯನ್ನು, ನಿರ್ಮಾಪಕರು, ನಿರ್ದೇಶಕರು ಒಗ್ಗಟ್ಟಾದರೆ ಒಂದು ಸ್ವಲ್ಪ ಏನೋ ನಡೀತೆ. ಇಲ್ಲಿ ಹೊಂದಾಣಿಕೆನೂ ಇಲ್ಲ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ರಾಜಕೀಯಕ್ಕಿಂತ ವರಿಷ್ಠ ಆಗ್ಬಿಡುತ್ತೆ. ಅದಕ್ಕೆ ನೀವು ಮಾಧ್ಯಮಗಳನ್ನೆಲ್ಲ ಕೆಲವರು ನಿಮಗೂ ಜವಾಬ್ದಾರಿ ಇರ್ತದೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನೀವು ಇದನ್ನು ಏನೇನಿದೆ ಅಂತ ಕಂಡಿಡಿದು ಅದು ಜನಗಳಿಗೆ ತಿಳಿಸಿದ್ರೆ ಜನರಿಗೆ ಗೊತ್ತಾಗುತ್ತೆ. ಅವರು ನಮ್ಮ
ಅಲ್ವಾ? ಹೌದು. ತಿದ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ಕೊಂಡು ನೀವೆಲ್ಲ ಸಹಕಾರ ಕೊಟ್ಟರೆ ಯಾರು ನಿಮ್ಮದೇ ಮೇನ್ ನೀವು ಸ್ವಲ್ಪ ಶಕ್ತಿ ಕೊಟ್ಟರೆ ಆ ಜನರಿಗೆ ಗೊತ್ತಾದರೆ ಯಾವ ರೀತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಸಿನಿಮಾ ಬಗ್ಗೆ ಹೇಳಿಲ್ಲ. ನಂದು ಕನಕರಾಜ್ ಅಂತ ಒಂದು ಸಿನಿಮಾ ತೆಗಿತಾ ಇದೆ. ಓಕೆ. ಕನಕರಾಜ್ ನಮ್ಮ ಎಚ್ ಎಂ ರೇವಣ್ಣವ್ರ ಮಗ ಹೀರೋ, ಹಾಂ. ನಿಮಿಷ ಅಂತ ಹೀರೋಯಿನ್ನು ಎಲ್ಲ ಅಳವಡಿಸ್ತಾರೆ. ಬರೋ ತಿಂಗಳು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ನನಗೆ ದಸರಾ ಎಲ್ಲ ಫಿನಿಶ್ ಆಗುತ್ತೆ. ಹಾಡು ಕಥೆ ಇರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಬರ್ತಾರೆ. ಓಕೆ ಓಕೆ. ಹಾಂ. ಅವರೇ ಹಾಡು ಸರ್. ಒಳ್ಳೆ ಸಿನಿಮಾ ತೆಗೆದು ಕನಕರಾಜ ಅಂತ. ಕನಕರಾಜ ವಿಷಯ ಅಂದರೆ ನಾನೇ ಸಿದ್ದರಾಮಯ್ಯ ಬಂದೆ, ನಾನೇ ಅಂಬೇಡ್ಕರ್ ಬಂದೆ, ನಾನು ಮಹಾತ್ಮ ಗಾಂಧಿ ಬಂದೆ. ನಾನು ಆ ಥರ ಒಂದು ಸ್ಟೋರಿ ಪ್ರತಿಯೊಂದು ಜನರಿಗೆ ನಾವು ಯಾಕೆ ಆಗ್ಬೋದು ಅಂತಕ್ಕಂಥ ಸ್ಟೋರಿ ತೊಗೊಂಡು ಒಂದು ಸಿನಿಮಾ ಮಾಡ್ತಾಯಿದ್ವಿ. ಕಮರ್ಷಿಯಲ್ ಒಂದು ತಿಂಗಳಲ್ಲಿ ಹಾಡು ಗೀಡಿ ಎಲ್ಲ ನಡೆಯಿದೆ. ತಮಗೆಲ್ಲ ತಿಂದು ಬರೋ ತಿಂಗಳು ಮಾಗಡಿಯಲ್ಲಿ ಮಾಡ್ತೀವಿ ಹಾಡು.